ಹೆಲೋ ಎವ್ರಿವನ್. 11ನೇ ಪ್ರಶ್ನೆಯನ್ನ ಗಮನಿಸಿ. ಎ x1, y1 ಮತ್ತು ಬಿ x2, y2 ಈ ಬಿಂದುಗಳನ್ನ ಸೇರಿಸುವ ರೇಖಾಖಂಡವನ್ನ ಆಂತರಿಕವಾಗಿ 1:1 ರಲ್ಲಿ ವಿಭಾಗಿಸುವ ಪಿ ಬಿಂದುವಿನ ನಿರ್ದೇಶಾಂಕವನ್ನ ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಇದನ್ನ ಕಂಡುಹಿಡಲಿಕ್ಕೆ ಭಾಗ ಪ್ರಮಾಣ ಸೂತ್ರವನ್ನ ಬಳಸ್ತೇವೆ ಮಕ್ಕಳೇ. ಸೊ ಇಲ್ಲಿ ಭಾಗ ಪ್ರಮಾಣದ ಸೂತ್ರ ಏನ್ ಹೇಳಿ, ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಏನ್ ಹೇಳಿ, m1 x2 ಪ್ಲಸ್ m2 x1 ಡಿವೈಡೆಡ್ ಬೈ m1 ಪ್ಲಸ್ m2, m1 y2 ಪ್ಲಸ್ m2 y1 ಡಿವೈಡೆಡ್ ಬೈ ಏನ್ ಹೇಳಿ m1 ಪ್ಲಸ್ m2. ಸೊ ಇದು ಭಾಗ ಪ್ರಮಾಣ ಸೂತ್ರ. ಸೊ ಇಲ್ಲಿ m1 m2 ಸೊ ಇವುಗಳ ಅನುಪಾತ ಏನಿದೆ ಹೇಳಿ 1:1 ಸೊ ಇಲ್ಲಿ ನಾವು ಇದನ್ನ ಸಾಲ್ವ್ ಮಾಡಿದಾಗ ಸೊ ಪಿ ಆಫ್ ಎಕ್ಸ್ ವೈ ಅಂದ್ರೆ ಪಿ ಬಿಂದುವಿನ ನಿರ್ದೇಶಾಂಕ ಏನಾಗತ್ತೆ ನೋಡೋಣ. ಸೊ ಇಲ್ಲಿ m1 1 ಇಂಟು x2 ಪ್ಲಸ್ 1 ಇಂಟು x1 ಡಿವೈಡೆಡ್ ಬೈ 1 ಪ್ಲಸ್ 1, 1 ಇಂಟು y2 ಪ್ಲಸ್ 1 ಇಂಟು y1 ಡಿವೈಡೆಡ್ ಬೈ 1 ಪ್ಲಸ್ 1. ಓಕೆ, ಸೊ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, x2 ಪ್ಲಸ್ x1 ಅಥವಾ ನಾನು x1 ಪ್ಲಸ್ x2 ಡಿವೈಡೆಡ್ ಬೈ 2, y2 ಪ್ಲಸ್ y1 ಅಥವಾ y1 ಪ್ಲಸ್ y2 ಡಿವೈಡೆಡ್ ಬೈ 2 ಅಲ್ವಾ. ಸೊ ಇನ್ನೊಮ್ಮೆ ಬರೀತೇನೆ, x1 ಪ್ಲಸ್ x2 ಡಿವೈಡೆಡ್ ಬೈ 2, y1 plus y2 divided by 2. Okay. So x2 plus x1. Okay, so arrange ಮಾಡಬಾರ್ದಾಗ x1 plus x2 divided by 2, y1 plus y2 divided by 2. So ಇದು ಏನ್ ಹೇಳಿ, ಮಧ್ಯ ಬಿಂದುವಿನ ಸೂತ್ರ ಸಿಕ್ತು. ಓಕೆ, ಸೊ ನಾವಿಲ್ಲಿ ಇದನ್ನ ಸಾಲ್ವ್ ಮಾಡಿದಾಗ ಭಾಗ ಪ್ರಮಾಣ ಸೂತ್ರವನ್ನ ಹಾಕಿದಾಗ ಸೊ ಇಲ್ಲಿ ರೇಷಿಯೋ ಅನುಪಾತಗಳು 1:1 ಇದ್ದಾಗ ನಮ್ಗೆ ಯಾವ ಸೂತ್ರ ಸಿಗತ್ತೆ ಮಕ್ಕಳೇ, ಮಧ್ಯ ಬಿಂದುವಿನ ಸೂತ್ರ ದೊರೆಯತ್ತೆ. ಓಕೆ, ಇದು ಪಿ ಬಿಂದುವಿನ ನಿರ್ದೇಶಾಂಕ ಆಗತ್ತೆ ಮಕ್ಕಳೇ. ಥ್ಯಾಂಕ್ ಯು.